ಋಗ್ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಸಗರ್ನಿಗದ ಮಾತ್ರೇಣ, ಒಂದು ಸಲ ಉಪದೇಶ ಮಾಡಿದ್ದಾರೆ ಹಯಗ್ರೀವ ದೇವರು. ಬ್ರಹ್ಮದೇವರು ಎಲ್ಲ ಗ್ರಹಣ ಮಾಡಿಬಿಟ್ರು, ಮುಗಿದೋಯ್ತು. ದಿವಸ ಸ್ವಲ್ಪ ಹೇಳೋದು, 10 ಸಲ ಅನಿಸೋದು, ಗೋಣ ಹಾಕು ಚೆಂದಾಗಿ ಅನ್ನು ಅಂತೂ ಬ್ರಹ್ಮದೇವರು 4 ತಲೆ ಗೋಣ ಹಾಕ್ತಾ ಅಂದು ಇದೆಲ್ಲ ಏನೂ ಆಗಿಲ್ಲ. ಒಂದು ಸಲ ಉಪದೇಶ ಮಾಡಿದರು ಹಯಗ್ರೀವ ದೇವರು, ಎಲ್ಲವನ್ನೂ ಸ್ವೀಕಾರ ಮಾಡಿದರು ಬ್ರಹ್ಮದೇವರು, ಅಲ್ಲಿಗೆ ಪಾಠ ಮುಗೀತು. ಹಾಗಾದರೆ ಗ್ರಂಥವೇ ಬೇಕಿರಲಿಲ್ಲ. ಆದರೆ ದೇವರಿಗೆ ಗೊತ್ತು, ಬ್ರಹ್ಮದೇವರಂತೆ ಎಲ್ಲರೂ ಅಲ್ಲ ಮುಂದೆ ಬರುವವರು, ಅವರವರ ಯೋಗ್ಯತೆಗೆ ತಕ್ಕಂತೆ ಈ ಗ್ರಂಥದ ಭಾಂಡಾರ ಉಳಿಯಬೇಕು ಅಂತ ಅದನ್ನು ಗ್ರಂಥದ ರೂಪದಲ್ಲಿ ಇವತ್ತಿನವರೆಗೆ ನಮಗೆ ಸಿಗುವಂತೆ ದೇವರು ಅದನ್ನು ವ್ಯವಸ್ಥೆ ಮಾಡಿದ್ದಾನೆ. ಪರಂಪರೆ ಮುಂದುವರಿಯುವಂತೆ ಮಾಡಿ ನಮಗೆ ಆ ಎಲ್ಲ ಜ್ಞಾನ ಭಂಡಾರ. ಯಾರ ಜ್ಞಾನ ಭಂಡಾರ? ಯಾರ ಬಗ್ಗೋ ಹೇಳ್ತಿರ್ತಾರೆ ನೋಡಿ, ಭಾಳ ದೊಡ್ಡ ಮ್ಯಾಥಮೆಟಿಷಿಯನ್ನು, ಅವು ಇರುವಾಗ ಎಲ್ಲ ಸರಿಯಾಗಿ ತಿಳ್ಕೊಂಬಿಡಿ, ನಾಳೆ ಇವರು ಹೋದರು ಅಂದರೆ ನಿಮಗೆ ಹೇಳೋರು ಯಾರು ಸಿಗೋದಿಲ್ಲ ಅಂತ ಇರ್ಬೋದು. ದೊಡ್ಡ ದೊಡ್ಡ ಬುದ್ಧಿವಂತರು, ಮೇಧಾವಿಗಳು ಜಗತ್ತಿನಲ್ಲೆಲ್ಲ, ದೇವರ ಸೃಷ್ಟಿ ಅದ್ಭುತವಾದ ವೈಚಿತ್ರ್ಯ ಇದೆ. ಆದರೆ ದೇವರ ಜ್ಞಾನದ ಮುಂದೆ ಯಾರ ಜ್ಞಾನ? ಸರ್ವಜ್ಞ ಶಿಖಾಮಣಿಯಾದ ಅನಂತ ಜೀವರ, ಅನಂತ ಜಡ ಪದಾರ್ಥಗಳ, ಅನಂತವಾದ ತನ್ನ ರೂಪಗಳ ಗುಣಕ್ರಿಯೆ ಅವತಾರಗಳ ಜ್ಞಾನ ಇರುವ ಏಕೈಕ ವ್ಯಕ್ತಿ ಸರ್ವಜ್ಞ ಶಿಖಾಮಣಿ. ಅಂತಹ ಭಗವಂತನ ಜ್ಞಾನದ ಲಾಭ ನಮಗಾಗ್ತಾ ಇದೆ ಅವನ ಗ್ರಂಥಗಳ ಮೂಲಕ.